G5 ನ್ಯೂಸ್ಗೆ ಸ್ವಾಗತ. ನೋಡಿ, ಇವತ್ತು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರದು ಅವರದೇ ಆದಂತ ನಿಯಮಗಳಡಿಯಲ್ಲಿ, ಕಾನೂನಡಿಯಲ್ಲಿ ಅಸಂಘಟಿತ ಕಾರ್ಮಿಕರು ಏನು ಹಿಂದೆ ಕೇವಲ 26 ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿ ಇತ್ತು. ಈಗ ಅದು 91ರವರೆಗೂ ಬೆಳೆದಿದೆ. ನಾನು ಪಟ್ಟಿ ನೋಡ್ತಾ ಇದ್ದೆ. ನಾನು ಆ ಪಟ್ಟಿ ನೋಡುವಂತ ಸಂದರ್ಭದಲ್ಲಿ ಯಾವ ಒಂದು ಕಸಬು ಬಿಟ್ಟಿಲ್ಲ. ಪ್ರತಿಯೊಂದು ಕಸಬಲ್ಲಿ ಇರ್ತಕ್ಕಂಥವರು ಇವತ್ತು ಈ ಒಂದು ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅದು 1, 2A, 3A, 3B ಇದಕ್ಕೆ ಸೇರಿರ್ತಕ್ಕಂಥ ಪಾರಂಪರಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ, ಆಮೇಲೆ ಹಿಂದುಳಿದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕುಲಕಸುಬಿನಲ್ಲಿ ತೊಡಗಿರ್ತಕ್ಕಂಥವರು, ಈ ರೀತಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಏನು ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಈಗ ತಮಗೆ ಗೊತ್ತಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತ ಮತ್ತು ಭಾಗಶಃ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅಥವಾ ಏನು ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥವ್ರು ಈಗ ಬದುಕಕ್ಕೆ ಇವತ್ತು ಅವಕಾಶಗಳು ಏನು ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ಏನು ಆಮೇಲೆ ಬ್ಲಿಂಕಿಟ್ ಅಂತ ಹೇಳಿ, ಜೆಪ್ಟೋ ಮತ್ತೆ ಬಿಗ್ ಬಾಸ್ಕೆಟ್, ಡೊಮಿನೋಸ್, ಈ ತರ ಏನೇನೋ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. ಅದರಡಿಯಲ್ಲಿ ನಮ್ಮ ಮನೆಗೆ ವಸ್ತುಗಳನ್ನ ತಲುಪಿಸುವಂತದ್ದು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಏನ್ ಹೇಳ್ತೇವೆ, ಇ ಕಾಮರ್ಸ್ ಅಂತ, ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇ ಕಾಮರ್ಸ್ ಅಂತಕ್ಕಂಥ ಪದವನ್ನ ಬಳಸ್ತೇವೆ. ಈ ಕಾಮರ್ಸ್ ನ ಒಂದು ಅಡಿಯಲ್ಲಿ ಈಗ ಗಿಗ್ ವರ್ಕರ್ಸ್ ಅಂತ ಅವರಿಗೆ ಮೊನ್ನೆ ರಾಹುಲ್ ಗಾಂಧಿ ಅವರು ಬಹಳ ವಿಶೇಷವಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಸುರಕ್ಷತೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇದನ್ನ ನಾವು ತಂದಿದ್ವಿ, ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವ್ರಿಗೂ ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂತದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೇನು ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪಟ್ಟಿ ನೋಡ್ತಾ ಇದ್ದೆ, ಇವತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂತವ್ರಿಗೂ ಯಾವ ಏನು ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂತದ್ದಕ್ಕೂ ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ಏನು ನಮ್ಮ IIT, IIIT, ಏಮ್ಸ್ ಮತ್ತೆ IIS ಈ ತರ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಏನಾದರೂ ಮಕ್ಕಳು, ನಮ್ಮ ಕಾರ್ಮಿಕರ ಮಕ್ಕಳು ಇವತ್ತೇನಾದ್ರೂ ಅವರು ವ್ಯಾಸಂಗ ಮಾಡುವಂತದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಮತ್ತು ಇನ್ನು ವೈದ್ಯಕೀಯ ಸಹಾಯಧನ ಮತ್ತು ಅಪಘಾತ ಪರಿಹಾರ, ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ದೊಡ್ಡ ಪಟ್ಟಿನೇ ಇದೆ. ನಾನಿಲ್ಲಿ ತಮಗೆ ಸೀಮಿತವಾಗಿ ಹೇಳ್ತಕ್ಕಂಥದ್ದು, ಈಗ ಇವತ್ತು ಕೆಲವರು ಸುಮಾರು 116 ಜನ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟು ಏನು ಅವರಿಗೆ ಅವರ ಕಸಬು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತೆ ಅದನ್ನ ವಹಿಸಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಬಹಳ ದೊಡ್ಡ ಕಟ್ಟಡ ನಿರ್ಮಾಣ ನೋಡ್ತಾ ಇದ್ದೀವಿ. ಒಂದ್ಸತಿ ನಮ್ಗೆ ಅದನ್ನ ನೋಡಿದಾಗ ಭಯ ಆಗುತ್ತೆ. ಅಷ್ಟು ಎತ್ತರದಲ್ಲಿ ಹೋಗಿ ಕೆಲಸ ಮಾಡುವಂತದ್ದು ಅಷ್ಟು ಸುಲಭದ ವಿಚಾರ. ಬಹಳಷ್ಟು ಸುರಕ್ಷತಾ ಕ್ರಮಗಳು ತೆಗೆದುಕೊಂಡ್ರು ಸಹ
ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಟ್ಟಾದ್ರೆ ಅವ್ರು ಪ್ರಾಣ ಕಳ್ಕೊಂಡಂತದನ್ನ ನಾವು ನೋಡಿದ್ವಿ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈಗ ಬೈರೇಗೌಡರು ಏನೋ ಒಂದು ವಿದ್ಯುತ್ ಕಂಬವನ್ನ ಏರಿ ಬಿದ್ದಂತ ಪರಿಸ್ಥಿತಿ ಏನಾಯ್ತು, ಯಾವ ರೀತಿ ಅವರಿಗೆ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು, ಅಧಿಕಾರಿಗಳಿಗೆ ಯಾವ ರೀತಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು, ಇವೆಲ್ಲ ಪ್ರತಿಯೊಂದು ಇವತ್ತು ಸಮಾಜದಲ್ಲಿ ಏನಾಗಿದೆ, ಎಲ್ಲರಿಗೂ ಎಲ್ಲಾ ರೀತಿ ಮಾಹಿತಿ ಇದೆ, ತಿಳುವಳಿಕೆ ಇದೆ, ಅವರ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಅರಿವಿದೆ. ಆದ್ರೆ ದುರಂತ ಏನಂದ್ರೆ ಒಂದು ಯಾವುದೋ ಒಂದು ರೀತಿಯಾದಂತ ಕೆಟ್ಟ ಮನಸ್ಥಿತಿ ಕೆಲವ್ರಿಗೆ ಇರ್ತದೆ. ನಾನು ಎಲ್ರಿಗೂ ಇದೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಅವರು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಕೆಲವು ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ಇವತ್ತು ಗುತ್ತಿಗೆ ಆಧಾರದ ಮೇಲೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಅವರು ನಮ್ಮ ಇಲಾಖೆ ಅಥವಾ ನಮ್ಮ ವ್ಯವಸ್ಥೆಗೆ ಅವರು ಬಂದು ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾನೂನು ಒಂದ್ ಕಡೆ, ಆದ್ರೆ ಮಾನವೀಯ ನೆಲೆಗಟ್ಟು ಇವತ್ತು ಬಹಳ ಮುಖ್ಯ. ಅದರ ಒಂದು ಆಧಾರದಲ್ಲಿ ಅವರಿಗೆ ಅಂದ್ರೆ ಎಷ್ಟು ಇವರಿಗೆ ಹೊಟ್ಟೆ ಉರಿದೆ ಅಂತ ಯೋಚನೆ ಮಾಡಿ. ಯಾರಿಗೋಸ್ಕರ ನಾವು ಮಾಡ್ತಾ ಇದೀವಿ ಇವತ್ತು? ಸರ್ಕಾರಿ ಆಸ್ಪತ್ರೆ ಇವತ್ತು ಉನ್ನತ ದರ್ಜೆಗೆ ಏರಿಸಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಇವತ್ತು ಬಡವರಿಗೆ ಇವತ್ತು ಒಳ್ಳೆ ಸೇವೆ ಸಿಗ್ಬೇಕು, ಪ್ರಾಣಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ರೆ ಇವತ್ತು ಇವ್ರ ಮನಸ್ಸು ಎಲ್ಲಿದೆ ನೋಡಿ. ಇವತ್ತು ನಾನು ಎಲ್ಲೂ ಹೇಳಿಲ್ಲ ಇದು ವಿಚಾರ, ಇದು 4-5 ತಿಂಗಳಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಇವರು ಮಾಡ್ತಕ್ಕಂಥದ್ದು ಇಷ್ಟೇ. 10 ವರ್ಷದಿಂದ ನಮ್ಮ ಮೇಲೆ ಆಪಾದನೆಗಳು ಮಾಡ್ಕೊಂಡು ಬಂದ್ರಿ. ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಪ್ರಶ್ನೆಗಳು ಹಾಕಿದ್ರಿ. ಇಲ್ಲಿ ಯಾವ ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಇರ್ತಕ್ಕಂಥ ಸಮಸ್ಯೆ, ಜನರ ಕಷ್ಟ ಸುಖಗಳಿಗೆ ಆಗ್ತಕ್ಕಂಥ ಸೌಲಭ್ಯದ ಬಗ್ಗೆ ಪ್ರಶ್ನೆಗಳು ಹಾಕಲಿಲ್ಲ. ಕೇವಲ ವೈಯಕ್ತಿಕವಾಗಿ ನಮ್ಮ ಮೇಲೆ ಪ್ರಶ್ನೆಗಳು ಹಾಕ್ಬಿಟ್ರೆ ನಾವು ಎದುರು ಬಿಟ್ಟು ಓಡಾಡ್ಬಿಡ್ತೀವಿ ಅಂತನಾ? ಯಾರು ಎದುರ್ಕೊಳ್ಳುವಂತದ್ದಿಲ್ಲ. ಜನ ಇವತ್ತು ನಿಮ್ಮ ಈ ಉಡಾಫೆ ಮಾತುಗಳು, ಎಡಬಿಡಗಿ ಮಾತುಗಳನ್ನ ಕೇಳಿ 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 ಮೊನ್ನೆ 30,000ದಲ್ಲಿ ನನ್ನ ಗೆಲ್ಸಿದ್ದು. ಯಾರು ಇದಕ್ಕೆ ಬೆಲೆ ಕೊಡೋರಿಲ್ಲ. ಇವತ್ತು ನಾವಿವತ್ತು ಎಷ್ಟು ಒದ್ದಾಡ್ತಾ ಇದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆ ಭವಿಷ್ಯತ್ ರೂಪಿಸಬೇಕು ಅಂತ ಇವತ್ತು ಕಟ್ತಾ ಇರ್ತಕ್ಕಂಥ ಕಾಲೇಜುಗಳು ನೋಡಿ, ಇವತ್ತು ಪಾಲಿಟೆಕ್ನಿಕ್ ನೋಡಿ, ಇವತ್ತು ಒಂದು ಸ್ಟೇಡಿಯಂ ನೋಡಿ, ಇವತ್ತು ಒಂದು ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತಾ ಇದೀವಿ. ಇವತ್ತಲ್ಲಿ ರಾಮಕುಂಟೆಯಲ್ಲಿ ಮಾಡ್ತಾ ಇರುವಂತಹ ಸೌಲಭ್ಯ. ಇವತ್ತು IDSMT ವಿಚಾರಕ್ಕೆ ನಾನು ಬರ್ತೀನಿ. IDSMT ಅಂತ ಹೇಳಿ ಅವ್ರ ಮುಂದೆ ಫುಲ್ ಹೇಳ್ಬಿಟ್ಟು ನೋಡೋಣ. IDSMT ಅಂದ್ರೆ ಏನು ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ. ನಮ್ಮ ತಂದೆ ಅವರು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅಂತಕ್ಕಂಥ ಒಂದು ಯೋಜನೆ, ಅಂದು ಕೇಂದ್ರ ಸರ್ಕಾರದಿಂದ ತಂದಂತ ಯೋಜನೆ. ಅವತ್ತು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಒಂದು ದೇವರ ಕಾರ್ಯಕ್ಕೂ ಇವತ್ತು ಅಡ್ಡಿಪಡಿಸ್ತಕ್ಕಂಥ ಕೀಳು ಮನಸ್ಥಿತಿಯ ಸ್ವಭಾವದವರು ನೀವು. ಸ್ಟೇಡಿಯಂಗೆ ಜಾಗ ಕೊಡಿಸಿದೆ. ನಾನು ಪಕ್ಕದಲ್ಲಿ DCC ಬ್ಯಾಂಕ್ ಅವರು ಅಲ್ಲಿದ್ರು. ಚಿಂತಾಮಣಿ ಟೌನ್ ಸೊಸೈಟಿ ಅಂತ ಹೇಳಿ 2008-09ರಲ್ಲಿ ನಾನು ಪ್ರಯತ್ನ ಪಟ್ಟೆ. ಆಯ್ತು, ನಾನು ಚುನಾವಣೆಯಲ್ಲಿ ಸೋತ 10 ವರ್ಷ ಆಗೇ ಇತ್ತು. ಮತ್ತೆ ನನಗೆ ಅವಕಾಶ ಬಂತು ಅಂತ ಮತ್ತೆ ಅದನ್ನ ಸ್ಟೇಡಿಯಂಗೆ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡೋಣ ಮತ್ತೊಂದು ಇಲ್ಲಿ ಅಂತ ಹೇಳಿ ಆ ಜಾಗ ನಾನ್ ತಗೊಳಕ್ ಗೊತ್ತಾ? ಯುವಜನ ಸೇವಾ ಇಲಾಖೆಗೆ ಕೊಡ್ಸಕ್ ಹೋಗಿದ್ದು. ಅದನ್ನ ಕೊಡ್ಸಿದ್ರೆ ಅದಕ್ಕೆ ಪಟ್ಟಿಯಲ್ಲ ಪತ್ರ ಕೊಡ್ತಾರೆ. ಇಲ್ಲ ಅದು ಚಿಂತಾಮಣಿ ಕೋಆಪರೇಟಿವ್ ಸೊಸೈಟಿನ ಪುನರಾರಂಭ ಮಾಡಬೇಕು ಅಂತ. 10 ವರ್ಷ ನೀವು ಇದ್ರಲ್ಲ ಸ್ವಾಮಿ, ಯಾಕೆ ಮಾಡ್ಲಿಲ್ಲ? ನಾನು ಮುಂಚೆನೆ ಅದನ್ನ ಕೊಟ್ಟಿದ್ನಲ್ಲ, ಸ್ಟೇಡಿಯಂ ಕೊಡಿ ಅಂತ ಗೊತ್ತಿತ್ತಲ್ಲ ನಾನು ಕೊಟ್ಟಿದ್ದು. ನೀವು ಮಾಡ್ಬೇಕಾಯ್ತು ಸೊಸೈಟಿನ ಮತ್ತೆ ಪ್ರಾರಂಭ. ಯಾರನ್ನ ಅಡ್ಡಿ ಇದ್ರ ನಿಮ್ಗೆ? ನಾವು ಅದನ್ನ ಸರ್ಕಾರದ ಒಂದು ಇಲಾಖೆಗೆ ಕೊಡ್ಸಿದ್ರೆ ಅದಕ್ಕೆ ಹೋಗಿ ವಿರೋಧ ಪತ್ರ ಕೊಡ್ತೀರಿ. ಇದಾ ನಿಮ್ ನಡವಳಿಕೆ? ಇದಾ ನೀವು ಹೇಳೋದು? ಮತ್ತೆ ಹೇಳೋದು ನಾನು ಯಾವ್ದಕ್ಕೂ ಅಡ್ಡ ಬರಲ್ಲ ಅಂತೆ. ಏನ್ ಬರ್ತಾ ಇರೋದು ನೀವು? ಕಾಲೇಜ್ ಒಳಗಡೆ ಒಂದು 14 ಕುಂಟೆ ಯಾರ್ದೋ ಖಾಸಗಿ ಜಾಗ ಇದೆ ಬಾಯ್ಸ್ ಕಾಲೇಜ್ ಅಲ್ಲಿ. ಅದನ್ನ ನಾವೆಲ್ಲ ತಯಾರು ಮಾಡಿ ಎಲ್ಲ ಮಾಡಿ ಅದಕ್ಕೆ ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಮಾಡಿದ್ದೀವಿ. ಅಧಿಕಾರಿಗಳೇನು ಬೇಜವಾಬ್ದಾರಿಯಿಂದ ಮಾಡಕ್ಕಾಗುತ್ತಾ? ಪ್ರತಿಯೊಂದು ದಾಖಲೆ ಇರ್ತದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ತಪ್ಪು ಮಾಡಿದ್ರೆ ನಾಳೆ ಅವ್ರ ಮನೆಗೆ ಹೋಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ಅದಕ್ಕೋಗ ತಕರಾರು ಹಂಚಿ ಕೊಡ್ತಾರೆ. ಈಗಾಗಲೇ ಭೂಸ್ವಾಧೀನ ಆಗ್ಬಿಟ್ಟಿದೆ. ನಗರದ ಲೇಔಟ್ ಕೃಷ್ಣಪ್ಪನವರ ಜೊತೆ ಅವರ ಕ್ಷೇತ್ರಕ್ಕೆ ಹೋಗಿದ್ರು. ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಎದಕ್ಕಾಗಿ ಬಂತು ವಿಚಾರ.
ಅವ್ರು ಹೇಳಿ ನನ್ನ ಹತ್ರ ಕೆಲಸ ಮಾಡ್ತಿದ್ದ ಅವ್ರು ಅಂತ ಹೇಳಿ. ಯಾರ ಹತ್ರ? ಲೇಔಟ್ ಕೃಷ್ಣಪ್ಪರ ಹತ್ರ ಕೆಲಸಕ್ಕಿದ್ರಂತ ಇವ್ರು. ಒಳ್ಳೇದಾಗ್ಲಿ, ಬೇಡ ಅಂತ ಹೇಳಿಲ್ಲ. ಜೀವನದಲ್ಲಿ ಎಲ್ಲರೂ ಕಷ್ಟಪಟ್ಟು ಇನ್ನೊಂದು ಮೇಲೆ ಬರ್ಬೇಕಿಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಹಿನ್ನೆಲೆ ಏನು ಅನ್ನೋದನ್ನ ಜವಾಬ್ದಾರಿಯುತವಾಗಿ ಅರ್ಥ ಮಾಡಿಕೊಂಡು 10 ಜನಕ್ಕೆ ಒಳ್ಳೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ನಿಮಗೆ ಅದನ್ನು ಒಪ್ಕೊಳ್ಳದೆ ಇರದೆ ಮನಸ್ಥಿತಿ ಇಲ್ಲದೆ ಆದ್ರೂ ಸಹ ಈ ರೀತಿ ಕೀಟ್ಲೆ ಮಾಡುವಂತದ್ದು, ತೀಟ ಇಟ್ಕೊತ ಇವೆಲ್ಲ ಮಾಡಿದ್ರೆ ಏನು ಆಗೋದಿಲ್ಲ ಅವೆಲ್ಲ. ಯಾಕಂದ್ರೆ ನಾನು ಯಾವುದೇ ಮಾಡ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಅವಕಾಶಗಳಿದೆ ಅದನ್ನೇ ಮಾಡುದು. ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ನನ್ನ ಹತ್ರ ಬಂದು ಕೇಳಿದ್ರು, ಸರ್ ಕಾರ್ಮಿಕ ದಿನಾಚರಣೆಗೆ ಬರಬೇಕು. ಸಮಾಜದಲ್ಲಿ ಎಲ್ಲರನ್ನು ಸಮಾನವಾಗಿ ಪರಿಗಣಿಸಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಅವತ್ತು ಅಲ್ಲಿ ಆ ಒಂದು ಭವನ ಅದೊಂದು ಉದ್ಘಾಟನೆ ಆದಂತ ಸಂದರ್ಭದಲ್ಲಿ ಬಹುಶಃ ನಿಮಗೆ ಅರ್ಥ ಆಗೋದಿಲ್ಲ, ನಿಮಗೆ ಕಣ್ಣು ಮುಚ್ಚೋಗಿದೆ. ಅರ್ಥ ಆಗುವಂತ ನಮ್ ಜನ ಇದ್ದಾರೆ, ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. 4ರಲ್ಲಿ ನಾನು ಮತ್ತೆ ಶಾಸಕರ ಮೇಲೆ ಆದಾಯ ಚೌಕಲ್ಲಿ ಹೇಳಿದೆ, ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು 3 ವರ್ಷದಲ್ಲಿ ಇದ್ದಂತ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿ ಅದನ್ನ ಯಾವಾಗಲೇ ಹೇಳಿದ್ರು ನನಗೆ ಇದನ್ನ ತಳ್ಳಾಕ್ಬೇಕು, ಇದು ಇಲ್ಲ ಸರ್ ಅಂತ ಇಲ್ಲ, ಇಷ್ಟೆಲ್ಲ ನಾವು ಮಾಡಿದೀವಿ, ತಳ್ಳಾಕಕ್ಕಾಗಲ್ಲ, ಇಷ್ಟು ದಿವಸ ಬಂದ್ರೆ ಬರಲಿ ಅಂತೇಳಿ ಅದನ್ನ ಮತ್ತೆ ರಿಪೇರಿ ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಟ್ಟು ನಾನಿವತ್ತು ನಿಮ್ಮ ಇಲ್ಲಿ ಬಡವರು ನೀವೆಲ್ಲ ಇದ್ದಾರೆ. ಇವತ್ತು ಯಾರು ಅಸಂಘಟಿತ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಬಹಳ ಒಳ್ಳೆ ರೀತಿಯಲ್ಲಿ ವಿನ್ಯಾಸ ಮಾಡಿಸಿದ್ರು. ಅದ್ರ ಮೇಲೆ ಕಟ್ಟಬೇಕು ಅಂತ ಹೇಳಿ ಅದ್ರ ಜೊತೆಗೆ ಕೆಳಗಡೆ ಏನು ಹಾಳಾಗಿತ್ತು ಅದಕ್ಕೆಲ್ಲ ರಿಪೇರಿ ಮಾಡಿ ಅದಕ್ಕೆಲ್ಲ ಸೇರಿ ಸುಮಾರು 23 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದೆ. ಟೆಂಡರ್ ಆಗಿತ್ತು. ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ನಾನು ಆ ಕಟ್ಟಡದ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವೊಂದು ಪರೀಕ್ಷೆ ಮಾಡಿಸಬೇಕಾಗಿತ್ತು. ಕಾಮಗಾರಿ ಶುರು ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಮೇಲೆ ಚಾವಣಿ ತೂತ್ ಬೀಳ್ತಾ ಇತ್ತು, ಇವೆಲ್ಲ ಆಗ್ತಾ ಇತ್ತು ಸಮಸ್ಯೆ. ತಕ್ಷಣ ಗಾಬರಿಯಾಗಿ ನಾವು ಅದನ್ನ ಪರೀಕ್ಷೆ ಮಾಡಿಸಿದ್ವಿ. ಪರೀಕ್ಷೆ ಮಾಡಿಸಿದಾಗ ನಾವು ಹೇಳಿದ್ರು, ಸರ್ ನೀವು ತಕ್ಷಣ ಬಿಲ್ಡಿಂಗ್ ತೆಗಿಬೇಕು, ಯಾಕಂದ್ರೆ ನಾವು ಅದೆಲ್ಲ ಮೇಲೆ ಕ್ಲೀನ್ ಬೇರೆ ಮಾಡ್ಬಿಟ್ಟಿದ್ವಿ. ನಾನು ಯೋಚನೆ ಮಾಡಿದೆ, ಹೋಗ್ಲಿ ಮೇಲ್ಚಾವಣಿ ಎಲ್ಲೂ ತೆಗೆದು ಹೊಸದು ಹಾಕೋಣ, ಪೂರ್ತಿ ತೆಗೆಯೋದು ಬೇಡ ಅಂತ ಹೇಳಿ. ಅವ್ರು ಹೇಳಿದ್ರು ಪಿಲ್ಲರ್ಗಳೆಲ್ಲ ಎಷ್ಟು ಬಲ ಇಲ್ಲ ಸರ್, ಇದೆಲ್ಲ ಅವಾಗೆಲ್ಲ ಬಹಳ ದಿವಸ 10 ವರ್ಷ ಹಾಗೆ ಬಿಟ್ಟು ನೀರೆಲ್ಲ ಇಳಿದು ಆ ಪಿಲ್ಲರ್ಗಳೆಲ್ಲ ಎಲ್ಲ ಕಬ್ಬಿಣ ಎಲ್ಲ ಕಿಲ್ ಬಿಡ್ಬಿಟ್ಟಿದೆ, ನೀವು ಇದೇನು ಮಾಡಕ್ಕಾಗಲ್ಲ, ನೀವು ಎಷ್ಟೇ ಇದಕ್ಕೆ ರಿಪೇರಿ ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಪಕ್ಕದಲ್ಲಿ ಏನೋ ಒಂದು ಕಾಂಪೌಂಡ್ ಗೋಡೆ ಕುಸಿದು 6-7 ಜನ ಪ್ರಾಣ ಕಳ್ಕೊಂಡ್ರು. ಇವೆಲ್ಲ ಆದಾಗ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ತಕ್ಷಣ ಅದನ್ನ ನೀವು ಇದು ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ಏನಾದ್ರೂ ಮಳೆ ಗಿಡ ಏಕಾಏಕಿ ಜೋರ್ ಮಳೆ ಬಂದಾಗ ನಾಳೆ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರರು? ಅದಕ್ಕೆ ಇವ್ರು ಏನ್ ಹೇಳ್ತಾರೆ, ಅಭಿವೃದ್ಧಿ ಹೆಸರಲ್ಲಿ ಬಡವರ ಕಣ್ಣಲ್ಲಿ ನೀರು ಅಂತ ಹೇಳಿ. ಯಾರು ಅದನ್ನ ಸೃಷ್ಟಿ ಮಾಡಿದ್ಯಾರ? IDSMT ಯಾರು ನೀವು ಕಟ್ಸಿದ್ರ? ಇವತ್ತು ಮುನ್ಸಿಪಾಲಿಟಿ ಕಟ್ಟಿರ್ತಕ್ಕಂಥ ಅಂಗಡಿಗಳೆಲ್ಲ ನೀವು ಕಟ್ಸಿದ್ರ? 10 ವರ್ಷ ಆಯ್ತು ನೀವು ಯೋಗ್ಯ ಒಂದು ಅಂಗಡಿ ಕಟ್ಟಾಗಿ ಯೋಗ್ಯ ಆಗಿಲ್ಲ ನಿಮ್ಗೆ. ಬರೀ ನಮ್ಮ ವಿರುದ್ಧ ನೀವು ಅಪಾದನೆ ಮಾಡ್ಕೊಂಡೆ ಕಾಲಹರಣ ಮಾಡಿದ್ರಿ. ಇವತ್ತು ಬಾಯಿ ಬಂದಂಗೆ ಮಾತಾಡ್ತೀರ ನೀವು. ಯಾರು ಅಂಬೇಡ್ಕರ್ ಭವನ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ದು? ಅಂಬೇಡ್ಕರ್ ಭವನ ಅಲ್ಲಿ ಆಶ್ರಯ ಲೇಔಟ್ ಅಲ್ಲಿ ಇದ್ದಿದ್ದು ಜಾಗ. ಆಶ್ರಯ ಲೇಔಟ್ ಯಾರು ಮಾಡಿದವರು? ಯಾರು ಇವತ್ತು ಆಶ್ರಯ ಲೇಔಟ್ ಅವತ್ತು ಸ್ವಾಧೀನ ಮಾಡಿ ಅವತ್ತು ಆಶ್ರಯ ಲೇಔಟ್ ನಿರ್ಮಾಣ ಮಾಡಿದ್ದು ನೀವಾ? ಅದು ಚರಿತ್ರೆ ಗೊತ್ತಾ? ನಿಮ್ ಚಿಂತಾಮಣಿ ಹಿನ್ನೆಲೆ ಗೊತ್ತಾ ನಿಮ್ಗೆ? ಯಾವುದೂ ಗೊತ್ತಿಲ್ಲ ನಿಮ್ಗೆ. ಅಂಬೇಡ್ಕರ್ ಭವನ ಅಲ್ಲಿ ಎಲ್ಲ ರೀತಿ ತಯಾರು ಮಾಡ್ದೆ ನಾನು. 5 ವರ್ಷ ಇತ್ತು ದುಡ್ಡು ಅವತ್ತು ಸರ್ಕಾರದಲ್ಲಿ. ಎಲ್ಲ ನಮ್ಮ ಸ್ನೇಹಿತರು ಸರ್ ಬೇಡ ಊರ್ ಮಧ್ಯೆ ಕೊಡ್ಬೇಕಂದ್ರು, ಊರಲ್ಲಿ ಕೊಡ್ಬೇಕು ಅಂದ್ರು. ಆಯ್ತು ಅಲ್ಲಿ ಮಾಡೋಣ ಅಂತ ಮಾಡಿದೆ. ಗೊತ್ತಾ ಅಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು, ಗೊತ್ತಾ ನಿಮ್ಗೆ? ಆ ಬಿಲ್ಡಿಂಗ್ ಯಾರ ಹೆಸರಲ್ಲಿತ್ತು? ಲೈಬ್ರರಿ ಹೆಸರಲ್ಲಿತ್ತು. ಯಾರು ಅದನ್ನು ಕೊಡ್ಸ್ಕೊಟ್ಟವ್ರು? ದಾಖಲೆ ಇದಾವೆ. 2 ವರ್ಷ ಕಷ್ಟಪಟ್ಟು ಆ ಕಡೆ ಪಟೇಲ್ರು ಬಿಲ್ಡಿಂಗ್ ಅಂತಿತ್ತು, ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಅದೆಲ್ಲ ಕೊಡದೆ ಇದ್ರೆ ಜಾಗ ಆಗ್ತಿತ್ತ ಅಲ್ಲಿ? ಎಲ್ಲ ಇವರೇ ಮಾಡ್ಬಿಟ್ರಂತೆ. ABCD ಗೊತ್ತಿಲ್ಲ ಇವತ್ತು ಚಿಂತಾಮಣಿ ಆ ಮೂಲೆಯಲ್ಲಿ ಏನಿದೆ ಅಂತ ಹೇಳಿ. ಬಾಯಿ ಬಂದಿದ್ದು ಮಾತಾಡೋದು. ಇವತ್ತು ನೋಡ್ಕೊಂಡ್ ಬನ್ನಿ, ಒಂದು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಾನು ಓಪನ್ ಮಾಡ್ತೀನಿ, ಯಾವ ರೀತಿ ಇರ್ತದೆ. ಇವತ್ತು ಕೇವಲ ಇವತ್ತು ಬರೀ ಬಾಯಿ ಮಾತಲ್ಲಿ ದಲಿತರ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ ಮಾತಾಡೋದಲ್ಲ, ನಾವು ಮಾಡುವಂತ ಕೆಲಸಗಳಲ್ಲಿ ಇರ್ಬೇಕಾಗುತ್ತೆ. ಈಗಾಗಲೇ IDSMT ಮಾರುಕಟ್ಟೆ ಮರು ವಿನ್ಯಾಸ ಮಾಡಿದ್ದೀವಿ.
ಆಗಿದ್ದಂತ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀವಿ. ಈಗ 1.5-2 ತಿಂಗಳಲ್ಲಿ ಮತ್ತೆ ಎಲ್ಲ ಪೂರ್ಣ ಮಾಡಿ ಕೆಲಸ ಶುರು ಮಾಡಬೇಕು. ನನಗೂ ಅಷ್ಟು ಮಾತ್ರ ಮಾನ್ಯತೆ ಇಲ್ವಾ? ಬಡವರು ಎಲ್ಲಿ ಕೆಲಸ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದು ನನಗೂ ಇಲ್ವಾ? ಇಷ್ಟೆಲ್ಲ ಮೂಲಭೂತ ಸೌಲಭ್ಯ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಿಮಗೋಸ್ಕರ. ಯಾವ್ಯಾವ ವೃತ್ತಿಯಲ್ಲಿ ಇದ್ರ ಇವತ್ತು ಕೈಗಾರಿಕೆಗಳು ಇವೆಲ್ಲ ಯಾವ ದಾರಿ ಇಡ್ಸಿದ್ರಿ ನೀವು? ರೈತರಿಗೆ ಯಾವತ್ತಾದ್ರೂ ನೇರವಾಗಿ ಚೆಕ್ ಕೊಡುವಂತ ಕೆಲಸ ಮಾಡಿದ್ರ ನೀವು? ಇವತ್ತು ಇದೇ ಕೈಗಾರಿಕೆಗಳ ಅಭಿವೃದ್ಧಿ ಆದ್ರೆ ಇವತ್ತು ನಿಮ್ಮಂತವ್ರು ಎಷ್ಟು ಜನಕ್ಕೆ ಇವತ್ತು ಕೆಲಸ ಸೃಷ್ಟಿ ಆಗುತ್ತೆ? ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಜನಕ್ಕೆ ಸೃಷ್ಟಿ ಆಗುತ್ತೆ ಕೆಲಸ? ಊರ ಅಭಿವೃದ್ಧಿ ಆದ್ರೆ ಎಷ್ಟು ಕೆಲಸ ಸೃಷ್ಟಿ ಆಗುತ್ತೆ? ಬೇರೆ ಬೇರೆ ಊರಲ್ಲಿ ಯಾಕೆ ಹೋಗ್ಬೇಕು ಕೆಲಸ ಹುಡ್ಕೊಂಡು? ನಾವು ನಮ್ಮೂರಲ್ಲೇ ಕೆಲಸ ಆಗುತ್ತೆ. ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ? ಇವತ್ತು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಾರ್ಮಿಕರು ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಅಂತ ಹೇಳಿ ಸರ್ಕಾರ ಕಾರ್ಮಿಕರ ವಸತಿ ಶಾಲೆ ಮಂಜೂರು ಮಾಡ್ತು. ಹೊಸದಾಗಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಒಳ್ಳೆ ತೀರ್ಮಾನ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಆಗ್ಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಗೇಪಲ್ಲಿ ಕೊಟ್ರು. ನನಗೆ ಬೇಸರ ಆಗಲಿಲ್ಲ, ಆಯ್ತು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಾನು ಚಿಂತಾಮಣಿಗೆ ಬೇಕೇ ಬೇಕು ಅಂತ ಮಾಡಿ ಈಗ ಮೊನ್ನೆ ಬಜೆಟ್ ಅಲ್ಲಿ ಚಿಂತಾಮಣಿಗೂ ಮಂಜೂರಾಗಿದೆ. 10 ಎಕರೆ ಜಾಗ ನಾವು ನಿಗದಿ ಮಾಡಿದ್ದೀವಿ. 10 ಎಕರೆ ಕೊಡ್ತಾ ಇದ್ದೀವಿ ಜಾಗ. ಇವತ್ತು ಸುಮಾರು 45 ಕೋಟಿ ರೂಪಾಯಿ ಇವತ್ತಲ್ಲಿ ಬಿಲ್ಡಿಂಗು ಮತ್ತು ಇತರೆ ಸೌಲಭ್ಯ ಎಲ್ಲ ಬರ್ತದೆ. ಬಹುಶಃ ಈ ವರ್ಷದ ಅಂತ್ಯದೊಳಗೆ ನಾವು ಕಾಮಗಾರಿ ಶುರು ಮಾಡೋದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿ ವಿನ್ಯಾಸ ಮಾಡಿಸೋದಕ್ಕೆ ನನಗೆ ಅವ್ರು ಹೇಳಿದಾರೆ, ನೀವು ಚೆನ್ನಾಗಿ ಮಾಡಿಸ್ತೀರ, ನೀವೇ ಮಾಡಿಸ್ಕೊಡಿ ಅಂತ ಹೇಳಿ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? ಯಾರು ಹೇಳಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು? ಇವತ್ತು ನನಗಿರ್ತಕ್ಕಂಥ ಇಷ್ಟೇ ಕೆಲಸ ಇಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ನನ್ನ ಇಲಾಖೆಯಲ್ಲಿ ಯಾವ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆ. ನೀವು ಉಪಸಭಾಪತಿ ಇದ್ರಲ್ಲ, ಯಾರನ್ನೋ ಇಟ್ಕೊಂಡು ಮಾದೇವಪುರ ಸುತ್ತು ಯಾರನ್ನ ಅಲ್ಲಿ ಕರೆಸಿ ಏನೇನೋ ಅವ್ರ ಮೇಲೆ ಒತ್ತಡ ಹಾಕಿ ವಸೂಲಿ ಮಾಡ್ಕೊಂಡ್ರಲ್ಲ, ಆ ರೀತಿ ಅನ್ಕೊಂಡ್ಬಿಟ್ರೆ ಯಾವಾಗೂ ಎಲ್ಲರೂ ನಿಮ್ಮಂಗೆ ಅನ್ಕೊಂಡ್ಬಿಟ್ಟಿದಾರ? ನೀವು ಮೂಲತಃ ವ್ಯಾಪಾರಸ್ಥ. ನೀವು ವ್ಯಾಪಾರಕ್ಕಾಗಿ ಇವತ್ತು ಚಿಂತಾಮಣಿಗೆ ಬಂದಿರುವಂತದ್ದು. ನಾವೆಲ್ಲ ಇವತ್ತು ವಿದ್ಯಾವಂತರಾಗಿ ನಾವು ನಮ್ಮ ಕಾಲ ಮೇಲೆ ನಿಂತು ಉದ್ಯೋಗ ಮಾಡ್ತಿದ್ವಿ. ನಾವು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಹಿಡಿದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ನೀವು ಹೇಳೋ ರೀತಿಯಲ್ಲಿ ಏನಾದ್ರೂ ನಾವು ಅಕ್ರಮ ಆಸ್ತಿಗಳು ಮಾಡಿದ್ರೆ, ನಾವು ಯಾವತ್ತೋ ಇಂಜಿನಿಯರಿಂಗ್ ಕಾಲೇಜು ಸ್ವಂತ ಮಾಡ್ತಾ ಇದ್ದೆ, ಯಾವತ್ತೋ ಮೆಡಿಕಲ್ ಕಾಲೇಜ್ ಸ್ವಂತ ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಮೆಡಿಕಲ್ ಡಾಕ್ಟ್ರು. ನೀವು ಹೇಳೋ ರೀತಿ ದುಡ್ಡು ಯಾರು ಕೊಳ್ಳೆ ಹೊಡ್ಕೊಂಡು ಎತ್ಕೊಂಡು ನಾವು ಭೂಮಿ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ತಲೆ ಮೇಲೆ ಹಾಕೊಂಡು ಯಾರು ಹೋಗೋದಿಲ್ಲ. ಮಾತಾಡುವಂತದಕ್ಕೆ ಇತಿಮಿತಿ ಇರಬೇಕಾಗುತ್ತೆ. ಆಗ್ತಾ ಇರುವಂತ ಅಭಿವೃದ್ಧಿನ ಸಹಿಸ್ತಾ ಇಲ್ಲ. ಇವತ್ತು 1 ಕೋಟಿ ರೂಪಾಯಿ ಏನಾದ್ರೂ ಯುಜಿಡಿ ಕೆಲಸ ಮಾಡಿಸಿದ್ರು 10 ವರ್ಷದಲ್ಲಿ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲಿ ಕೆಲಸ ಆಗ್ತಿದೆ ನೋಡ್ತೀನಿ ಬನ್ನಿ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ ಏನಾಗಿತ್ತು ಇವತ್ತು ಬನ್ನಿ ತಾವೆಲ್ಲ ನೋಡ್ತಾ ಇದ್ದೀರಾ. ಯಾವ ರಸ್ತೆ ಎಷ್ಟು ಕೆಲಸ ಆಗ್ತಾ ಇದೆ, ಇನ್ನಷ್ಟು ಕೆಲಸ ಆಗುತ್ತೆ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ, ನೀವು ಹಾಳು ಮಾಡಿರ್ತಕ್ಕಂಥದ್ದನ್ನೆಲ್ಲ ಇವತ್ತು ಸರಿದಾಗಿ ತರ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಇವತ್ತು ಈ ಊರು, ಈ ತಾಲೂಕು, ಈ ಕ್ಷೇತ್ರದಲ್ಲಿ ಜನಕ್ಕೆ ಎಲ್ಲಾ ರೀತಿ ಇವತ್ತು ಬದುಕುವಂತದ್ದು ದಾರಿ ತೋರಿಸ್ಬೇಕು. ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು. ಚೆಕ್ ಡ್ಯಾಮ್ಗಳು ಮಾಡ್ತಾ ಇದೀವಿ ದೊಡ್ಡದಾಗಿ, ಹೋಗಿ ನೋಡ್ಕೊಂಡ್ ಬನ್ನಿ. ನಿಮ್ಗೇನಾದ್ರೂ ವ್ಯವಧಾನ ಇದ್ರೆ ಆ ಎಸ್ಸುಗಳಲ್ಲಿ ಎತ್ತರ ಮತ್ತೆ ಬ್ರಾಹ್ಮಣಹಳ್ಳಿ ಹತ್ರ 2 ಚೆಕ್ ಡ್ಯಾಮ್ ಕಿತ್ತೋಯ್ತು 2015ರಲ್ಲಿ ಮಳೆಗೆ. ಅದನ್ನ ಮಾಡಿಸಿದ್ರ ನೀವು? 10 ಸತಿ ಜನ ನಿಮ್ಮನ್ನು ಗೆಲ್ಸ್ಕೊಟ್ರಲ್ಲ 2018ರಲ್ಲಿ. ಕಣ್ಣು ಕಾಣಲಿಲ್ವಾ ಅದು ನಿಮ್ಗೆ? ಅದನ್ನ ಯಾರು ಮಾಡಿದವರು? ನಾನು ಗೆದ್ದು ಕೂಡಲೇ ಅದನ್ನ ಮಾಡಿಸಿದ್ದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ ಯಾವ ರೀತಿ ಮಾಡಿಸಿದೀವಿ ಅಂತ. ಈಗ ಎಷ್ಟು ಚೆಕ್ ಡ್ಯಾಮ್ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ? ಏನೋ ನಮ್ಮ ಭಾಗದಲ್ಲಿ ರೈತರಿಗೆ ಅಂತರ್ಜಲ ವೃದ್ಧಿ ಮಾಡಬೇಕು, ಅವ್ರ ಬದುಕಲ್ಲಿ ಬದಲಾವಣೆ ವಿರೋಧ ಇರೋರು ಇರ್ಬೋದು. ಸಾರ್ವಜನಿಕರು ಇವತ್ತು ಯಾವುದೇ ರೀತಿ ವಿರೋಧ ಮಾಡಿದಿರೋ ಪ್ರೋತ್ಸಾಹ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಬೆಂತಟ್ಟಿ ಮಾಡ್ತಾ ಕೆಲಸ ಮಾಡ್ತಾರೆ. ನಾನು ಅವರೆಲ್ಲರಿಗೂ ನಾನು ಸದಾ ಚಿರುಗುಣಿಯಾಗಿರ್ತೇನೆ. ವಿಶೇಷವಾಗಿ ಕೈಗಾರಿಕೆಗಳ ವಿಚಾರದಲ್ಲಿ ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಸರ್ ಅಂತಕ್ಕಂಥದ್ದು. ನಾನು ಮೊನ್ನೆ ಹೋಗಿದ್ದೆ, ನಾನು ಮಸ್ತಿಯಲ್ಲಿ ಒಂದು ಕೈಗಾರಿಕೆ ಒಳಗೆ ಸುಮಾರು ಜನ ಹೆಣ್ಮಕ್ಳಿದ್ರು.
ಅವರೆಲ್ಲರೂ ನಾನು ಮಾತಾಡಿದೆ, ಯಾವ ಊರಮ್ಮ ಅಂತ ಕೇಳಿದೆ. ಅವರೆಲ್ಲರೂ ಇವತ್ತು ನಮ್ಮ ತಾಲೂಕಿನವ್ರೆ. ಬೆಳಗ್ಗೆ ತಿಂಡಿ ಅಲ್ಲೇ ತಿಂತಾರೆ, ಊಟ ಅಲ್ಲೇ ಮಾಡ್ತಾರೆ, ಬಹಳ ನೆಮ್ಮದಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಕೈಗಾರಿಕೆ ಬಗ್ಗೆ ಚಿಂತನೆ ಮಾಡದೇ ಇದ್ದ ಪಕ್ಷದಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಯೋಚನೆ ಮಾಡಿ ದಯವಿಟ್ಟು. ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಜನರಿಗೆ ಇವತ್ತು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಜನರ ಆಶೀರ್ವಾದ ಪಡೆದು ಆಯ್ಕೆಯಾಗಿರ್ತಕ್ಕಂಥ ನಾವುಗಳು ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕು, ಮುಂದಾಲೋಚನೆ ಇರಬೇಕು, ದೂರದ ಆಲೋಚನೆ ಇರಬೇಕು, ಆದ್ರೆ ದುರಾಲೋಚನೆ ಇರಬಾರ್ದು. ಇವತ್ತು ಪ್ರತಿಯೊಬ್ಬರ ಏಳಿಗೆಯಾಗಿ ಪ್ರತಿಯೊಬ್ಬರ ಒಳಿತಿಗಾಗಿ ನಾವೇನಾದ್ರೂ ಕೆಲಸ ಮಾಡಿದ್ರೆ ಮಾತ್ರ ಜನ ಎಷ್ಟು ಮಟ್ಟಕ್ಕೆ ಅದಕ್ಕೆ ಒಪ್ಕೊಳ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ದೇವ್ರ ಹತ್ರ ಲೆಕ್ಕ ಇರ್ತದೆ, ಇವತ್ತಲ್ಲ ನಾಳೆ ಲೆಕ್ಕ ದೇವ್ರ ಹತ್ರ ಇರ್ತದೆ. ದೇವ್ರ ಯಾವತ್ತಾದ್ರೂ ನಮ್ ಕೈ ಹಿಡಿತಾರೆ. ನಾವು ಯಾವತ್ತೂ ಯಾರಿಗೂ ತೊಂದರೆ ಮಾಡುವಂತ ಕೆಲಸ ಮಾಡಲಿಲ್ಲ, ನಮ್ಮ ಸ್ವಾರ್ಥಕ್ಕೆ ನಾವು ಯಾರಿಗೂ ಬಲಿ ಕೊಡುವಂತ ಕೆಲಸಗಳನ್ನ ಮಾಡಿಲ್ಲ. ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೇ ಪ್ರತಿ ಸತಿ ಮಾತಾಡ್ತಾ ಇದ್ದೀರಾ. ಕಾನೂನು ಚೌಕಟ್ಟಿನಲ್ಲಿ ಏನ್ ಆಗ್ಬೇಕು ಏನಾಗಿರ್ಬೇಕು ಅನ್ನೋದನ್ನ ಮಾಹಿತಿ ತಗೊಂಡು ನೋಡ್ಕೊಳ್ಳಿ ಮೊದಲು. ಕಡೆಗೆ ಇವತ್ತು ನಿಮಗೆ ಗೊತ್ತಿದೆ ಯಾವ ರೀತಿ ಕೈಲಾಸಗಿರಿ ದೇವಸ್ಥಾನ ಇವತ್ತು ಯಾವ ರೀತಿ ಆ ದೇವಸ್ಥಾನ ನಿರ್ಮಾಣ ಆಗಿದೆ, ಯಾವ ರೀತಿ ಆಗ್ತಾ ಇದೆ, ಅದ್ರ ಮೇಲೆ ಇವರು ವಕ್ರ ದೃಷ್ಟಿ. ಏನು ನಿಮ್ ಮನೆಯವರು, ನಿಮ್ ತಂದೆಯವರು, ನಿಮ್ ತಾತ ಅವರು ಏನಾದ್ರು ಕೋಟ್ಯಾಂತರ ರೂಪಾಯಿ ಒಂದು ದೇಣಿಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದೊಂದು ಕಲ್ಲು ಒಂದೊಂದು ಕಟ್ಟಡ ಅಲ್ಲಿ ಏನು ನಿರ್ಮಾಣ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂತಕ್ಕಂಥದ್ದು ಆ ಕಷ್ಟಪಟ್ಟವ್ರಿಗೆ ಗೊತ್ತಿದೆ. ಇವತ್ತು ಮುಂದೆ ನೋಡಿ ಎಲ್ಲರೂ ಕೂತ್ಕೊಳ್ಳಿ. ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇರ್ತದೆ. ಕಾರ್ಮಿಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೇವಲ ಈಗ ಸಾಂಕೇತಿಕವಾಗಿ 10 ಜನಕ್ಕೆ ಕೊಟ್ಟಿದ್ದೀವಿ. ಇನ್ನು 100 ಜನ ಫಲಾನುಭವಿಗಳಿಗೆ ಹಂಚಲಿದ್ದೀವಿ. ಈಗಲೇ ಕೊಟ್ಬಿಡಿ ಒಂದೇ